ಪ್ರಮೋದ ಆರಾಮಿದ್ದೇನೆ. ಆರಾಮಿದ್ನ ಎಂತ ಆತ ಎಂತ ಇಲ್ಲ ಪಿಕ್ಚರಪ್ಪನ ನೀವು ಹೋಗ ಅಲ್ಲಿ ನೋಡು ನಾಗಣ್ಣ ಬಂದ್ರೆ ಚಂದ್ರು ಆರಾಮಿದ್ದೀನ? ಪ್ರಮೋದ ಆರಾಮಿದ್ದೇನ? ಆರಾಮಿದ್ನ ಇನ್ನಿತ್ತ ತಲೆ ಬಿಸಿ ಎಂತದ ಪ್ರಮೋದ ಆಸರಿಗಾಗ್ತದ ಆತ್ಮರೆ ಅಂತದ ಆರಾಮಿದ್ದೆ ಎಂತ ಸಮಸ್ಯೆ? ಎಂತ ಸಮಸ್ಯೆ ಏ ಈ ಬರಲಿ ಚಂದ್ರು ಪ್ರಮೋದ ಬರಲಿ ಬರಲಿ. ಎಂತಡ ಈಗ ನಮ್ಮಲ್ಲಿ ಒಂದು ಹಿರಿಯರ ಮಾತಿತ್ತು ಅಂತ ಬರೀದ ಗಾದೆ ಕೇಳಿರ್ತೇನೆ ನೀವು ಹಾಲಿಗೆ ಸಿಕ್ಕಿದ ಪಂಚಾಮೃತ ಹೇಳಿ ಅದ್ರದ್ದು ಇನ್ನೊಂದು ಅರ್ಥ ನಮ್ಮ ಗುಂಡಪ್ಪನವರಿದ್ದಲ್ಲಿ ಒಂದು ಕಗ್ಗ ಹೇಳ್ತಾರೆ ಅಂದ್ರೆ ಬಹಳ ಚಲೋ ಇದ್ದದು. ಚಂದ್ರು ನಿಮ್ಗೆ ಗೊತ್ತಿದ್ದ ಕಗ್ಗ ಯಾವ್ದು ಹೇಳಿ? ಅದು ಯಾವ್ದು ಗೊತ್ತಿದ್ದ? ಅದು ಇರುವ ಭಾಗ್ಯವ ನೆನೆದು ಅದ ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು. ಓ ಗುರುತಿಸೊಳಿತಿರುವುದನ್ನು ಕೇಡುಗಳ ನಡುವೆ ಇರುವ ಭಾಗ್ಯವನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕತೆ ದಾರಿಯದು ಮಂಕುತಿಮ್ಮ. ಎಂತ ಅರ್ಥ ಗೊತ್ತಿದ್ದ ಇದರ ಈ ಕಗ್ಗದ ಅರ್ಥ ಅಂದ್ರೆ ಗುಂಡಪ್ಪನವ್ರು ಎಷ್ಟು ಚಲೋ ಹೇಳಿದ್ದ ಅದು ಅರ್ಥ ಅಂದ್ರೆ ಈ ಸಮಾಜದಲ್ಲಿ ನಾವು ತುಂಬ ಸಲ ನಾವು ಮೇಲು ಕೀಳು ಬಡವರು ಶ್ರೀಮಂತರು ಹಿಂಗೆ ಬೇರೆಯವ್ರ ಮನೆ ತಗೊಂಡಿದ್ದ ಕಾರ್ ತಗೊಂಡಿದ್ದ ದೊಡ್ಡ ಕಾರ್ ತಗೊಂಡಿದ್ದ ಹಿಂಗೆ ಹೀಗೆ ಎಲ್ಲ ನಾವು ಬೇಜಾರು ಪಡ್ಕೊತಾ ಇರ್ತೇವೆ. ಅಂದರೆ ಅದನ್ನು ಬೇರೆಯವ್ರು ನೋಡ್ಕೊಂಡು ನಾವು ಬೇಜಾರು ಪಡ್ಕೊಳ್ಳೋದಂತ ನಮ್ಮ ಹತ್ರ ಎಂತ ಇದ್ದ ಅದ್ರಲ್ಲಿ ಖುಷಿ ಪಡ್ಲಕ್ಕೆ ನಾವು ನಮ್ಮ ಹತ್ರ ಎಂತ ಇದ್ದು ಅದ್ರಲ್ಲಿ ನಾವು ನೋಡಿ ಅದ್ರಲ್ಲಿ ಚಂದ ಇಟ್ಕೊಂಡು ನಾವು ಅದನ್ನರಲ್ಲೇ ಜೀವನ ಮಾಡ್ಲಕ್ಕೆ ನಾವು ಅದು ಬಿಟ್ಕೊಂಡು ನಾವು ಅವ್ರು ಹಂಗಿದ್ದ ಪಕ್ಕದ ಮನೆಯವ್ರು ಹಂಗಿದ್ದ ಇವ್ರು ಹಂಗಿದ್ದ ಹೇಳಿ ಹೇಳೋ ತನಕ ನಮ್ಮ ತಲೆ ಹಾಳು ಮಾಡ್ಕೊಳ್ಳಾಗ ನಮ್ದು ಎಂಥ ದಾರಿ ಸರಿ ಇದ್ದ ದಾರಿ ಆ ದಾರಿಯಲ್ಲಿ ಸರಿ ಹೋದಪ್ಪ ಅದಲ್ಲಿ ಖುಷಿಯಾಗಿ ಕೆಲಸ ಮಾಡೋದು ಇವತ್ತಿನ ಎಂಥ ಕೆಲಸನೂ ಖುಷಿಯಲ್ಲ ಕೆಲಸ ಮಾಡ್ಕೊಂಡು ನಗ್ತಾ ಸಾಗಿದ್ರೆ ಆಯ್ತು ಅಲ್ದಾ? ನೀ ಅಂತ ಹೇಳ್ತೀಯ? ಹೌದಾ ಸರಿ ಅಂತ ಹೇಳ್ತೀಯ? ಸರಿ ಇದ್ದ ಸರಿ ಇದ್ದ